ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾವಾಗಲೂ ಒಂದೇ ರೀತಿ ಸ್ಯಾಂಡ್ವಿಚ್ ತಿಂದು ಬೇಜಾರಾದಾಗ ಈ ರೀತಿ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್. ಬ್ರೆಡ್ ಪಕೋಡ ತಿಂದಂಗೆ ಆಗ್ತೈತೆ ನೋಡ್ರಿ. ಆಟ ರುಚಿಯಾಗಿರ್ತಾವ್ರಿ, ಸೇಮ್ ಪಕೋಡನ ಅನಿಸ್ತಾವ್ರಿ ನಿಮಗೆ. ಬರ್ರಿ ಇವ್ನು ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾವು ಒಂದು ಬಾಣಲೆ ತೊಗೊಂಡೇನಿ ನೋಡ್ರಿ. ಅದಕ್ಕೆ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಇಲ್ಲ ಒಂದು 2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ನೋಡ್ರಿ. ನೀವು ಜಾಸ್ತಿ ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಂದ್ರೆ ಕಡಿಮೆನೂ ಹಾಕೋಬೋದ್ರಿ. ಇದಕ್ಕನ ಸಣ್ಣಗೆ ಕಟ್ ಮಾಡಿ ಟೊಮೆಟೊನು ಹಾಕೋಬೇಕ್ರಿ. ಸೇಮ್ ಅಂದ್ರೆ ಸೇಮ್ ಪಕೋಡನ ಟೇಸ್ಟ್ ಕೊಡ್ತಾವ್ರಿ ಇವು. ಬ್ರೆಡ್ ಪಕೋಡ ಹೆಂಗಿರ್ತಾವಲ್ರಿ ಅದೇ ರೀತಿನೇ ಹತ್ತಾವ ನೋಡ್ರಿ ತಿನ್ನಕ್ಕೆ. ಎಣ್ಣೆ ಕರಿಲಾರ್ದ ಪಕೋಡ ತಿಂದಂಗೆ ಆಗ್ತೈತ್ರಿ. ಅಷ್ಟು ರುಚಿಯಾಗಿರ್ತಾವ್ರಿ ಇವು. ಈ ಜಿಟಿ ಜಿಟಿ ಮಳಿಗಂತೂ ಈ ರೀತಿ ಮಾಡ್ಕೊಂಡು ತಿಂದ್ರೆ ಸೂಪರ್ ನೋಡ್ರಿ, ಚಾ ಜೊತೆ ಸಾಯಂಕಾಲ. ಈಗ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕೇನ್ರಿ, ಸಣ್ಣಗೆ ಕಟ್ ಮಾಡಿ ಟೊಮೆಟೊ ಹಾಕೊಂಡೇನ್ರಿ. ಇದಕ್ಕೆ ಈಗ ಸಣ್ಣಗೆ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕೋಬೇಕು ನೋಡ್ರಿ. ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ಗಳು, ಇನ್ಸ್ಟಂಟ್ ರೆಸಿಪಿಗಳು ಇದಾವ್ರಿ ಫ್ರೆಂಡ್ಸ್. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ನೋಡ್ರಿ ನಾ ಇಲ್ಲೇ ಸಣ್ಣಗೆ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕೊಂಡೇನ್ರಿ. ನಿಮಗೆ ಖಾರ ಎಷ್ಟು ಬೇಕಲ್ರಿ ಅಷ್ಟು ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಡ್ರಿ. ಈಗ ಇದಕ್ಕೆ ಕಡ್ಲಿ ಹಿಟ್ಟು ಹಾಕೋಬೇಕು ನೋಡ್ರಿ. ನಾವಿಲ್ಲೇ 1.5 ಚಮಚ ಅಷ್ಟು ಕಡ್ಲಿ ಹಿಟ್ಟು ಹಾಕೊಂಡೇನ್ರಿ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡೇನ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ. 1 ಚಿಟಿಕೆ ಅರಿಶಿನ ಹಾಕೊಂಡೇನ್ರಿ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡೇನ್ರಿ. ಚಿಲ್ಲಿ ಪೌಡ್ರ್ ನೋಡಿ ಹಾಕೋರಿ. ಈಗ ಇದಕ್ಕೆ ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನೋಡ್ರಿ. ಇದು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಭಾಳ ತಿಳುವೂ ಆಗಬಾರ್ದ್ರಿ, ಭಾಳ ಗಟ್ಟಿನೂ ಆಗಬಾರ್ದ್ರಿ. ಮೀಡಿಯಮ್ ಹದಕ್ಕೆ ಇರ್ಬೇಕು ನೋಡ್ರಿ. ನಾವು ಪಕೋಡ ಮಾಡ್ತೀವಲ್ರಿ ಅದಕ್ಕೆ ಸ್ವಲ್ಪ ತಿಳು ಇರ್ಬೇಕ್ರಿ. ಅಷ್ಟೊಂದು ಗಟ್ಟಿ ಇರಬಾರ್ದ್ರಿ, ಸ್ವಲ್ಪ ತಿಳು ಇರ್ಬೇಕು. ಇದನ್ನ ಚಲೋತಂಗೆ ಮಿಕ್ಸ್ ಮಾಡ್ಬೇಕ್ರಿ. ಯಾವಾಗಲೂ ಸ್ಯಾಂಡ್ವಿಚ್ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ರುಚಿ ಕೊಡ್ತಾವ್ರಿ. ಸೇಮ್ ಬ್ರೆಡ್ ಪಕೋಡ ತಿಂದಂಗೆ ಆಗ್ತೈತೆ ನೋಡ್ರಿ. ಈಗ ನಮ್ಮ ಹಿಟ್ಟು ರೆಡಿ ಆತ್ರಿ. ಈಗ ಬ್ರೆಡ್ನ ಈ ರೀತಿ ಕಟ್ ಮಾಡ್ಕೊಂಡು ಬರ್ರಿ. ನಿಮಗೆ ಯಾವ ಸೇಪ್ ಬೇಕಲ್ರಿ ಆ ಸೇಪ್ ಕಟ್ ಮಾಡ್ಕೊಡ್ರಿ. ಇನ್ನು ಟ್ರಯಾಂಗಲ್ ಮಾಡೀನಿ ನೋಡ್ರಿ. ಈ ರೀತಿ ಕಟ್ ಮಾಡಿ ಈ ಹಿಟ್ಟಿನಾಗ ಹಿಂಗೆ ಅದ್ಬೇಕು ನೋಡ್ರಿ. ಪಕೋಡ ಮಾಡ್ಬೇಕಾದ್ರೆ ಹೆಂಗೆ ನಾವು ಹಿಟ್ಟಿನಾಗ ಎದ್ದು ಬಿಡ್ತೀವಲ್ರಿ ಅದೇ ರೀತಿ ಹಿಂಗೆ ಈ ರೀತಿ 2 ಸೈಡ ಎದ್ಕೋಬೇಕ್ರಿ. ನೋಡ್ರಿ ಇದನ್ನ ಎಣ್ಣೆಗೆ ಕರಿಯಂಗಿಲ್ರಿ ನಾನು. ನೀವೆಲ್ಲ ಅನ್ಕೋತಿರ್ಬೇಕು ಇದನ್ನ ಎಣ್ಣೆಗೆ ಕರಿತಾರೆ ಇವ್ರತ್ತ. ಇಲ್ಲ ರೀ, ನಾವು ಮೊದಲೇ ಗ್ಯಾಸ್ ಮೇಲೆ ತವಿ ಇಟ್ಟಿದ್ದೆ ರೀ. ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕೀನಿ. ತವಿ ಮ್ಯಾಗ ಹಾಕ್ಕೊಂಡು ಶಾಲು ಫ್ರೈ ಮಾಡ್ಬೇಕು ನೋಡ್ರಿ.
ಬೇಯಿಸ್ಕೋಬೇಕ್ರಿ ಇದನ್ನು. ಭಾಳ ಹೆಲ್ದಿ ರೆಸಿಪಿನೂ ಅನ್ಬೋದು ರೀ ಫ್ರೆಂಡ್ಸ್. ನಾವು ಇದನ್ನು ಎಣ್ಣೆಗೆ ಕರೆದ್ರೆ ಭಾಳಷ್ಟು ಆಯಿಲ್ ಹಿಡಿತೈತಿ. ಸ್ವಲ್ಪ ಸ್ವಲ್ಪ ಒಂದೇ ಚಮಚ ಎಣ್ಣೆಯಾಗ ನಾವು ಇದನ್ನು ಮಾಡ್ಕೋಬೋದು ನೋಡ್ರಿ. ಟೇಸ್ಟ್ ಅಂತೂ ಪಕೋಡ ಟೇಸ್ಟನ್ನು ಕೊಡ್ತೈತ್ರಿ. ಒಂದ್ಸಲ ನೀವು ಮಾಡಿ ನೋಡ್ರಿ, ನಿಮಗೆ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಇನ್ನೊಂದು ಪೀಸ್ನು ಇದೇ ರೀತಿ ಎದ್ದುಬಿಟ್ಟು ಇದೇ ತವಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೋಬೇಕ್ರಿ. ಅಂದ್ರೆ ಚಲೋತಂಗೆ ಹಿಟ್ಟೆಲ್ಲ ಬೇಯ್ತೈತ್ರಿ. ಅಂದ್ರೆ ಟೇಸ್ಟ್ ಚಲೋ ಕೊಡ್ತೈತ್ರಿ. ನೋಡ್ರಿ, ನಾವು ಒಂದು ಚಮಚ ಎಣ್ಣೆ ಹಾಕೋತೇನೆ ನೋಡ್ರಿ. ಇದಕ್ಕೆ ನೀವು ಬ್ರೆಡ್ ಪಕೋಡ ಅಂದ್ರೂ ಏನು ತಪ್ಪಾಗೋದಿಲ್ಲ ರೀ. ಟೇಸ್ಟ್ ಅಂತೂ ಸೇಮ್ ಪಕೋಡ ಟೇಸ್ಟ್ ನೋಡ್ರಿ. ನೋಡ್ರಿ, ಕಾಣಕ್ಕೂ ಎಷ್ಟು ಚಂದ ಕಾಣಕತ್ತೈತಲ್ರಿ, ತಿನ್ನಕ್ಕೂ ಅಟ್ಟ ರುಚಿ ಇತ್ರಿ ಫ್ರೆಂಡ್ಸ್. ಸ್ವಲ್ಪ ಟೈಮ್ ಕೊಡ್ಬೇಕ್ರಿ ಇದಕ್ಕೆ. ಹಾಕಿದ ಕೂಡಲೇ ಹೊಳಸ್ಬೇಡ್ರಿ. ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಹೊಳಿಸ್ಕೊಡ್ರಿ. ಅಂದ್ರೆ ಚಲೋತಂಗೆ ಬೆಂದಿರ್ತೈತ್ರಿ. ನನ್ನ ಚಾನಲ್ದಾಗ ಸಾಕಷ್ಟು ರೀತಿಯ ಪಕೋಡ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ ಫ್ರೆಂಡ್ಸ್. ಯಾರಾದರೂ ಮೊದಲೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಎರಡೂ ಬದಿಗೂ ಬ್ರೌನ್ ಕಲರ್ ಬರೋವರೆಗೂ ಚಲೋತಂಗೆ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ರಿ ಎಷ್ಟು ಚಂದ ಕಲರ್ ಬಂದಾವಲ್ರಿ. ಹಿಂಗೆ ಚಲೋತಂಗೆ ಬೇಯಿಸ್ಕೋಬೇಕ್ರಿ. ಸಾಯಂಕಾಲ ಟೀ ಜೊತೆ ಇದನ್ನು ಮಾಡ್ಕೊಂಡು ತಿಂದ್ರೆ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಫ್ರೆಂಡ್ಸ್. ಈಗ ಹೆಂಗಾದ್ರೂ ಮಳೆ ಬರಾಕತೈತ್ರಿ. ಮಳೆಗಾಲದಾಗಂತೂ ಸಾಯಂಕಾಲ ಏನಾದರೂ ತಿನ್ನಕ್ಕೆ ಬೇಕು ಅನಿಸ್ತೈತ್ರಿ. ಆವಾಗ ಒಂದೇ ಥರ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋ ಬದಲ ಈ ರೀತಿ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ನಿಮಗೆ ಇತ್ತಾಗ ಸ್ಯಾಂಡ್ವಿಚ್ ತಿಂದಂಗೆ ಅನಿಸ್ತೈತ್ರಿ, ಇತ್ತಾಗ ಪಕೋಡ ತಿಂದಂಗೂ ಅನಿಸ್ತೈತ್ರಿ. ಸೂಪರ್ ಟೇಸ್ಟ್ ಕೊಡ್ತೈತೆ ನೋಡ್ರಿ. ನೋಡ್ರಿ, ಎರಡು ಬದಿಗೂ ಈ ರೀತಿ ಚಲೋ ಹೊತ್ತಂಗೆ ಬೇಯಬೇಕ್ರಿ. ಈಗ ರೆಡಿ ಆಯ್ತು ನೋಡ್ರಿ ನಮ್ಮದು ಸ್ಯಾಂಡ್ವಿಚ್ಚು. ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೋತೀನಿ ರೀ. ಎಷ್ಟು ಚಂದ ಕಾಣಕತ್ತಾವಲ್ರಿ. ನೋಡಿದ್ರೇನ ತಿನ್ಬೇಕು ಅನಿಸ್ತೈತ್ರಿ ಫ್ರೆಂಡ್ಸ್. ಒಂದು ಚಮಚ ಎಣ್ಣೆಯಿಂದ ಬ್ರೆಡ್ ಪಕೋಡನ ಮಾಡ್ಕೊಂಡಂಗೆ ನೋಡ್ರಿ. ಸ್ಯಾಂಡ್ವಿಚ್ ಅನ್ನೋಕ್ಕಿಂತಲೂ ಪಕೋಡನ ಅನ್ನಿಸ್ತಾವ ನೋಡ್ರಿ. ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆ ಆದರೂ ತಿನ್ಬೋದು ರೀ, ಇಲ್ಲ ಟೊಮೆಟೊ ಕೆಚಪ್ ಜೊತೆ ಆದರೂ ತಿನ್ಬೋದು ರೀ. ನಾನು ಟೊಮೆಟೊ ಕೆಚಪ್ ಹಾಕಕತ್ತೇನೆ ರೀ. ಗ್ರೀನ್ ಪುದೀನ ಚಟ್ನಿನೂ ತುಂಬ ಚೆನ್ನಾಗಿ ಹತ್ತೈತೆ ರೀ ಇದ್ರ ಜೊತೆ. ರೆಡಿ ಅದು ನೋಡ್ರಿ.
ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಕೊಡ್ತಾವ್ರಿ ಇವು. ಒಂದ್ಸತಿ ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ. ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಫ್ರೆಂಡ್ಸ್.